ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಸುಮಾರು ಜನಕ್ಕೆ ಬಿಳಿ ಕೂದಲಿದ್ದು ಒಂದು ತಲೆನೋವು. ಸಣ್ಣ ವಯಸ್ಸಿನಲ್ಲೇ ಬಿಳಿ ಆಗ್ತಾ ಇದೆ ಕೂದಲು. ನನ್ನ ಮಗಳು ಇನ್ನೂ SLC ಹೋಗ್ತಿಲ್ಲ, ಅಷ್ಟೊತ್ತಿಗೆನೆ ಅವಳಿಗೆ ನೋಡಿ ಎಷ್ಟು ಬಿಳಿ ಕೂದಲಿದೆ ಅಂತ ತಾಯಿಯಂದ್ರು ತುಂಬಾ ಗಾಬರಿ ಆಗ್ತಾರೆ. ಇತ್ತೀಚೆಗೆ ತುಂಬಾ ಸಣ್ಣ ಮಕ್ಕಳಲ್ಲೂ ಕೂಡ ಈ ಬಿಳಿ ಕೂದಲು ಆಗ್ತಾ ಇರುವಂತದ್ದು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. 40-50 ಆದ ನಂತರ ಏನೋ ಬಿಳಿ ಆಗುತ್ತೆ ಬಿಡಿ, ವಯಸ್ಸಾಯ್ತು ಅಂತ ಹೇಳೋಣ, ತೊಂದರೆ ಇಲ್ಲ. ಆದ್ರೆ ಹಿಂದಿನ ಕಾಲ ಕಂಪೇರ್ ಮಾಡಿದ್ರೆ ಇತ್ತೀಚೆಗೆ ಬಿಳಿ ಕೂದಲು ಅತಿ ಬೇಗವಾಗಿ ಸಾಧಾರಣವಾಗಿ ಸಣ್ಣ ವಯಸ್ಸಲ್ಲಿ ಯುವಕರಲ್ಲೂ ಕಂಡು ಬರ್ತಾ ಇದೆ ಅಲ್ವಾ? ನೀವೇ ನೋಡಿರ್ಬೋದು, ಈ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಇರ್ಬೋದು, ತುಂಬಾ ರಾತ್ರಿ ಹೊತ್ತು ಲೇಟ್ ಆಗಿ ವರ್ಕ್ ಮಾಡೋಂತ ಇರ್ಬೋದು, ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಅಲ್ಲಿ ಇರುವಂತವ್ರು ಇರ್ಬೋದು, ಇಂಥವ್ರಿಗೆಲ್ಲ ಈ ಬಿಳಿ ಕೂದಲು ಅತಿ ಬೇಗವಾಗಿ ಬರ್ತಾ ಇದೆ. ಸಣ್ಣ ಸಣ್ಣ ಹುಡುಗರೆ ಈಗ ಡೈ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ರಿಸರ್ಚ್ ಪ್ರಕಾರ ವೀಕ್ಷಕರೇ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೂ ಒಂದು 50-60 ವರ್ಷ ಆದ ನಂತರ ಹುಟ್ಟೋ ಮಕ್ಕಳಲ್ಲೂ ಕೂಡ ಬಿಳಿ ಕೂದಲು ಬರುತ್ತೆ ಅಂತ ಹೇಳ್ತಾರೆ. ಒಂದು ಸ್ಟಡಿ ಪ್ರೂವ್ ಆಗಿದೆ ಆಕ್ಚುಲಿ ಆಕ್ಸ್ಫರ್ಡ್ ನಲ್ಲಿ. ಇದು ನೀವು ನಂಬ್ತೀರಾ? ಯಾಕಂತ ಹೇಳಿದ್ರೆ ಬರ್ತಾ 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 ನಮ್ಮ ಜೆನೆಟಿಕ್ಸ್ ಮ್ಯೂಟೇಷನ್ ಆಗ್ತಾ ಇದೆ, ನಮ್ಮ ಜೀನ್ಸ್ ಗಳಲ್ಲಿ ಚೇಂಜಸ್ ಆಗ್ತಾ ಇದೆ. ಆಗ್ತಾ ಆಗ್ದಂಗೆ ಹಿಂಗ್ ಆಗ್ತಾ ಇರುತ್ತೆ. ಆದರೆ ಬೆಳ್ಳಗಾಗ್ಲಿ ವೈಟ್ ಆಗ್ಲಿ ಒಳ್ಳೇದು ಅಂತ ಇದ್ದವರಿಗೆ ಈ ಪ್ರಾಬ್ಲಮ್ ಇಲ್ಲ. ಆದರೆ ಬೆಳ್ಳಿ ಕೂದಲು ನನ್ಗೆ ಇಷ್ಟ ಇಲ್ಲ, ನಮ್ದು ಕಪ್ಪಾಗಬೇಕು ಅನ್ನೋರಿಗೆ ಒಂದು ಸಿಂಪಲ್ ಹೇಳ್ತೀನಿ ಕೇಳಿ. ನೋಡಿ, ನಮ್ಮ ಕೂದಲು ಕರ್ರಿಗೆ ದಷ್ಟಪುಷ್ಟವಾಗಿ ನರಿಷ್ಠ ಆಗಿರ್ಬೇಕಂದ್ರೆ ಕೆಲವು ಖನಿಜಾಂಶಗಳು ಬಹಳ ಮುಖ್ಯ. ಅದರಲ್ಲಿ ಮೇನ್ ಆಗಿ ಜಿಂಕ್ ಇರ್ಬೋದು, ಅಥವಾ ಸೆಲೇನಿಯಂ ಇರ್ಬೋದು, ಅಥವಾ ಬಯೋಟಿನ್ ಇರ್ಬೋದು, ವೈಟಮಿನ್ ಸಿ ಇರ್ಬೋದು, ನಮ್ಮ ದೇಹದಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಇರುವಂತ ಇರ್ಬೋದು. ಈ ತರ ಆಹಾರಗಳು ತಗೊಳ್ಳೋದ್ರಿಂದ ನಮ್ಮ ಕೂದಲು ಅಕಾಲ ನೆರೆಗೆ ತುತ್ತಾಗೋದನ್ನ ನಾವು ತಡೆಗಟ್ಟಬಹುದು. ನೋಡಿ, ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಒಂದು ಕೆಮಿಕಲ್ ಪ್ರೋಸೆಸ್ ಇಂದ ಸುಮಾರು ತ್ಯಾಜ್ಯ ವಸ್ತುಗಳು ನಮ್ಮ ದೇಹದಲ್ಲಿ ಉಳ್ಕೊಂಡ್ಬಿಡ್ತವೆ. ಅದರಿಂದಾಗಿ ಒಂದು ಸೈಡ್ ಎಫೆಕ್ಟ್ ಇಂದ ಆಗ್ಬಿಟ್ಟು ನಮ್ಮ ರಕ್ತದಲ್ಲಿ ಕಲ್ಮಶಗಳು ಕೂಡ್ತವೆ. ಅದಾದ ನಂತರ ಕೆಲವು ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗ್ಬಿಟ್ಟು ಈ ತರ ಕೂದಲು ನೆರೆ ಆಗೋದು ಸಾಧಾರಣವಾಗಿ ಕಂಡು ಬರ್ತಾ ಇದೆ. ಸೊ ಇಂಥ ಪಕ್ಷದಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಸಿಂಪಲ್ ಹೋಮ್ ರೆಮಿಡಿ. ಈ ಹೋಮ್ ರೆಮಿಡಿನ ನನಗೆ ಪರ್ಸನಲ್ ಆಗಿ ಈ ಬಾಬಾಗಳು, ಈ ನಾಗ ಸಾಧುಗಳು ಅಂತ ಇರ್ತಾರಲ್ಲ, ಒಂದ್ಸಲ ಈ ಕಡೆ ಬಂದಾಗ ನಾ ಕುತ್ಕೊಂಡು ಕೇಳಿದಾಗ ತುಂಬಾ ಹೆಂಗ ಕಾಣಿಸ್ತಿದೆ, ಹೇಗೆ ಒಂದು ಕೂದಲು ಕಪ್ಪಗಾಗಿಲ್ಲ ಬೆಳ್ಳಗಾಗಿಲ್ಲ ಅಂತ ಕೇಳಿದಾಗ ಆ ಬಾಬಾ ಹೇಳಿದ ಒಂದು ರೆಮಿಡಿ ನಾನು ನಿಮಗೆ ಹೇಳಿರ್ತೀನಿ, ಹೇಳಕ್ ಇಷ್ಟಪಡ್ತೀನಿ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನನಗೆ ಬುದ್ಧಿ ಬಂದಾಗಿಂದಾನು ಒಂದು ತಾಮ್ರದ ಚಮ್ನಲ್ಲಿ ನೀರನ್ನ ಹಾಕಿ ರಾತ್ರಿ ಅದಕ್ಕೆ 2-3 ಆಮ್ಲ, ನಿಮ್ದು ಏನು ಬೆಟ್ಟದ ನಲ್ಲಿಕಾಯಿ ಬರುತ್ತಲ್ಲ, ಆ ಬೆಟ್ಟದ ನಲ್ಲಿಕಾಯಿನ ತುಂಡಾಗಿ ಮಾಡ್ಬಿಟ್ಟು ಸಣ್ಣ ಸಣ್ಣ ತುಂಡುಗಳು ಮಾಡ್ಬಿಟ್ಟು ಅದಕ್ಕೆ ಹಾಕ್ಬಿಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಮನೆಗೆ ಎದ್ದಾಗ ಮೊದಲು ಆ ತಾಮ್ರದ ತೆಂಬಿಗಿನ ನೀರನ್ನ ಫುಲ್ ಕುಡಿತೀನಿ. ಅದಾದ ನಂತರ ಆ ಆಮ್ಲ ಏನಿತ್ತು, ನಮ್ದು ಏನ್ ನಲ್ಲಿಕಾಯಿ ಇತ್ತು, ಅದನ್ನ ಅಗದ್ಬಿಟ್ಟು ತಿಂದ್ಬಿಟ್ಟು ನೀರು ಕುಡಿದು ಬಿಡ್ತೀನಿ ಅಂತ ಹೇಳಿದ್ರು. ಇಷ್ಟೇ ನಾನು ಮಾಡ್ತಾ ಇರೋದು. ನನ್ನ ಚರ್ಮದಲ್ಲಿ ಪ್ರಾಬ್ಲಮ್ ಇಲ್ಲ, ನನ್ನ ಕಣ್ಣಲ್ಲಿ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ 60-70 ವರ್ಷ ಆಗಿತ್ತು, ಆದ್ರೂ ಅವ್ರ ಕಾಣಕ್ಕೆ ನೋಡಕ್ಕೆ ಒಂದು 30-35 ವರ್ಷದ ಚಿರ ಯುವಕರಂತೆ ಇದ್ರು. ಅದನ್ನ ನೋಡಿ ನನಗೆ ಆಶ್ಚರ್ಯ ಆಗಿ ನಾನು ಕೇಳಿದ್ದೀನಿ. ಮತ್ತೆ ಅವರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ನೋವುಗಳಿಲ್ಲ, ಜ್ವರ, ಶೀತ, ಕೆಮ್ಮು, ನೆಗಡಿ ಬರೋದಿಲ್ಲ. ನೋಡಿ, ಮುಂಚೆ ನನಗೆ ಹೇಳಿದಾಗ ನನಗೆ ತುಂಬಾ ಹಿಂದೆ ನನಗೆ ಇದನ್ನ ಹೇಳಿದ್ದು, ಬಟ್ ಅದಾದ ನಂತರ ನಾನು ಇದ್ರ ಬಗ್ಗೆ ಜಾಸ್ತಿ ಸ್ಟಡೀಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನನಗೆ ಒಂದು ಗೊತ್ತಾಗಿದೆ ಏನಂತ ಹೇಳಿದ್ರೆ, ಈ ಆಮ್ಲ ಈಸ್ ಒನ್ ಆಫ್ ದ ಬೂಮ್. ನಮ್ಮ ಪ್ರಪಂಚದಲ್ಲಿ ಇರುವಂತ ಒಂದು, ನಮ್ಮ ಚರ್ಮಕ್ಕಾಗ್ಲಿ ಕೂದಲಿಗಾಗ್ಲಿ ನಮ್ಮ ಆರೋಗ್ಯಕ್ಕಾಗ್ಲಿ ಇರಬೇಕಾಗಿದಂತ ಒಂದು ಒಳ್ಳೆಯ ಒಂದು ವರದಾನ, ದೇವರು ಕೊಟ್ಟ ವರದಾನ ಅಂತಾನೆ ಈ ನಾವು ನಲ್ಲಿಕಾಯಿಗೆ ಹೇಳ್ಬೋದು. ಯಾಕಂದ್ರೆ ಅತಿ ಹೇರಳವಾಗಿ ಇದರಲ್ಲಿ ವೈಟಮಿನ್ ಸಿ ನಿಮಗೆಲ್ಲ ಗೊತ್ತಿರಂಗೆ ರಿಚ್ ಆಂಟಿ ಆಕ್ಸಿಡೆಂಟ್ಸ್, ನಮ್ಮ ದೇಹದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನ ತೆಗೆದಾಗ್ಲಿಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಅದೇ ರೀತಿ ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಈ ತರ ಸುಮಾರು ಕಾಂಪೌಂಡ್ಸ್ ನಮ್ಮ ಚರ್ಮಕ್ಕೆ, ನಮ್ಮ ಕೂದಲಿಗೆ, ನಮ್ಮ ಕಣ್ಣಿಗೆ ಬೇಕಾಗಿರುವಂತ ಎಲ್ಲಾ ತರ ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲಿದೆ. ನೋಡಿ, ನೀವು ತುಳಸಿ ಪೂಜೆ ಮಾಡ್ತೀರಾ, ಅದಕ್ಕೆ ನೀವು ಆಂಬಲಾನೋ ಅಥವಾ ಮತ್ತೆ ಈ ಹುಣಸೆ ಹಣ್ಣನ್ನ ಕಟ್ತೀರಾ, ಪೂಜೆ ಮಾಡ್ತೀರಾ. ಈ ಚಳಿಗಾಲದಲ್ಲಿ ಜಾಸ್ತಿ ಸೇವನೆ ಮಾಡಿ ಅಂತ ಹೇಳ್ತಾರೆ. ಸುಮಾರು ಜನ ಡಯಾಬಿಟಿಸ್ ಅಲ್ಲಿ ಒಳ್ಳೇದು ಅಂತ ಹೇಳ್ತಾರೆ. ಇದೆಲ್ಲ ನಾವು ಆಕ್ಚುಲಿ ಒಂದು ಈ ನೆಲ್ಲಿಕಾಯಿನ ತುಂಬಾ ದೇವತೆಗಳಿಗೂ ಹೋಲಿಸ್ಬಿಟ್ಟು ನಾವು ಕೆಲವು ಇದನ್ನ ಮಾಡ್ತಾ ಇದೀವಿ ಅಲ್ವಾ? ಅದೇ ರೀತಿ ಯಾಕೆ ಈ ತರ ಎಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಇದ್ರಲ್ಲಿ ಇರುವಂತ ಆ ಗುಣಗಳು. ಸೊ ಹಾಗಾಗಿ ಈ ಒಂದು ಟಿಪ್ಸ್ ಮಾಡಕ್ ನಿಮ್ಗೇನು ಖರ್ಚೇನಾಗಲ್ಲ. ನಿಮ್ಮ ರಕ್ತ ಕೂಡ ಕ್ಲೀನ್ ಆಗಿರುತ್ತೆ, ನಿಮ್ಮ ದೇಹ ಕೂಡ ತಂಪಾಗಿರುತ್ತೆ. ಸಮ್ಮರ್ ನಲ್ಲಿ ದೇಹದ ಉಷ್ಣಾಂಶವನ್ನ ಕಡಿಮೆ ಮಾಡ್ಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ರಕ್ತವನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮಗೆ ಈಗ ಸಣ್ಣ ವಯಸ್ಸಿನಿಂದಾನೇ ಇವಾಗ ಮಾಡ್ತಾ ಇದ್ರೆ ಯಾವುದೋ ಕ್ರೀಮ್ಗಳು, ಯಾವುದೋ ಹೇರ್ ಡೈಗಳು ಅಪ್ಲೈ ಮಾಡ್ಬಿಟ್ಟು ಒಂದ್ಸಲ ಹೇರ್ ಡೈ ಅಪ್ಲೈ ಮಾಡ್ಬಿಟ್ರೆ ಅಮೋನಿಯಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಾ ಕೂದಲುಗಳನ್ನು ಬೆಳ್ಳಗ್ ಮಾಡಕ್ ಬಿಡುತ್ತೆ. ಸೊ ಅದನ್ನೆಲ್ಲ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾವುದೇ ಖರ್ಚಿಲ್ದಿರುವಂತ ಈ ಸಿಂಪಲ್ ಒಂದು ಟಿಪ್ ನ ಫಾಲೋ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.